ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ ಶಾಸಕನ ಪುತ್ರಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರ್ತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ದರ್ಪವನ್ನೇ ಮೆರೆದಿದ್ದಾರೆ. ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಗೌಡರಿಂದ ಹಲ್ಲೆ ಮಾಡಲಾಗಿದೆ. ಭೀಮನ ಅಮಾವಾಸ್ಯೆ ಉಕ್ಕಡಕ್ಕೆ ಬಂದಿರ್ತಾರೆ ಐಶ್ವರ್ಯ. ಪ್ರಭಾವವನ್ನು ಬಳಸಿ ವಿಐಪಿ ಪ್ರವೇಶವನ್ನ ಐಶ್ವರ್ಯ ಗೌಡ ಪಡೆದುಕೊಂಡಿರ್ತಾರೆ. ಬಳಿಕ ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಶಾಸಕನ ಪುತ್ರಿ ಕೇಳಿರ್ತಾರೆ. ಹೆಚ್ಚು ಜನರಿದ್ದಾರೆ, ಹಾಗಾಗಿ ಆಗಲ್ಲ ಅಂತ ಪಿಎಸ್ಐ ಸವಿತಾ ಹೇಳಿರ್ತಾರೆ. ನಾನು ಹೋಗಲೇಬೇಕು ಬಿಡು ಅಂತ ಇಬ್ಬರ ನಡುವೆ ವಾಗ್ವಾದಗಳು ಕೂಡ ಆಗಿದೆ. ವಾಗ್ವಾದದ ಬಳಿಕ ಪಿಎಸ್ಐ ಸವಿತಾಗೆ ಕಪಾಳ ಮೋಕ್ಷ ಮಾಡಿದಾಳೆ ಐಶ್ವರ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ ದೂರವಾಣಿ ಸಂಪರ್ಕದಲ್ಲಿ ದಿಲೀಪ್ ಇದ್ದಾರೆ. ದಿಲೀಪ್, ಘಟನೆಗೆ ಸಂಬಂಧಪಟ್ಟಂತ ಹೆಚ್ಚಿನ ವಿವರ ಕೊಡ್ತಾರೆ. ಶಕುಂತಲಾ, ಮೊನ್ನೆ ಭೀಮನ ಅಮಾವಾಸ್ಯೆ ಇರುತ್ತೆ. ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ಆರತಿ ಉಕ್ಕಡಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ. ಯಾಕಂದ್ರೆ ಅಮಾವಾಸ್ಯೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರತಿ ಉಕ್ಕಡಕ್ಕೆ ಹೋಗಿ ಭಕ್ತರು ಪೂಜೆ ಸಲ್ಲಿಸುವುದು ವಾಡಿಕೆ. ಅದರಂತೆ ಅವತ್ತು ಸುರೇಶ್ ಗೌಡರ ಪುತ್ರಿ ಐಶ್ವರ್ಯ ಕೂಡ ಹೋಗಿರ್ತಾರೆ. ಜೊತೆಗೆ ಆಕೆ ವಿಐಪಿ ಎಂಟ್ರಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ವಿಐಪಿ ಎಂಟ್ರಿಯನ್ನ ಪಡ್ಕೊಂಡ ನಂತರ ತಾನು ಗರ್ಭಗುಡಿಗೆ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿರ್ತಾರೆ. ಆದ್ರೆ ಸಾಕಷ್ಟು ಭಕ್ತರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ಗರ್ಭಗುಡಿ ಒಳಗಡೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸಮಯ ಇಲ್ಲೇ ನಿಲ್ಲಿ, ತದನಂತರ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಪಿಎಸ್ಐ ಅವರು ಒಂದು ಮಾತನ್ನ ಹೇಳ್ತಾರೆ, ಸವಿತಾ ಅನ್ನುವಂಥವ್ರು. ಆದ್ರೆ ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಇದೇ ಒಂದು ಸಂದರ್ಭದಲ್ಲಿ ಅಲ್ಲೇ ಕರ್ತವ್ಯ ನಿರ್ವಹಿಸಿದ ಇನ್ಸ್ಪೆಕ್ಟರ್ ಒಬ್ರು ಗರ್ಭಗುಡಿಗೆ ಹೋಗ್ತಾರೆ. ಆ ಇನ್ಸ್ಪೆಕ್ಟರ್ನ ಯಾಕೆ ಗರ್ಭಗುಡಿಗೆ ಬಿಟ್ಟಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾರೆ. ಅವರು ಕರ್ತವ್ಯ ನಿರ್ವಹಿಸ್ತಿರುವಂತಹ ಇನ್ಸ್ಪೆಕ್ಟರ್ ಆ ಕಾರಣಕ್ಕೋಸ್ಕರ ಅವರು ಒಳಗಡೆ ಭದ್ರತೆಗೋಸ್ಕರ ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪಿಎಸ್ಐ ಮಾತನ್ನ ಹೇಳ್ತಾರೆ. ಆದ್ರೂ ಕೂಡ ಕೇಳಲ್ಲ. ಇಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ನ ಬಿಡ್ತೀರಾ, ನನ್ನನ್ನ ಬಿಡಲ್ಲ, ನಾನೊಬ್ಳು ಶಾಸಕಿ ಪುತ್ರಿ, ಜೊತೆಗೆ ನಾನೊಬ್ಬ ಅಧಿಕಾರಿಯ ಹೆಂಡತಿ ಎನ್ನುವಂತ ನಿಟ್ಟಿನಲ್ಲಿ ದರ್ಪವನ್ನ ಮೆರಿತಾರೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಆಕೆಯ ಕಪಾಳಕ್ಕೂ ಕೂಡ ಹೊಡೆದಿರುವಂತದ್ದು. ಈಗ ಸದ್ಯಕ್ಕೆ ಆಕೆಯ ವಿರುದ್ಧ ಕ್ಯಾತ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಸಕರು ಮತ್ತು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ರೀತಿ ಅಂತ ನಡ್ಕೊಳ್ಬೋದು ಈ ತರ ಪ್ರಭಾವದವರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಲ್ಲರ ಪ್ರಶ್ನೆ ಆಗಿರುವಂತದ್ದು. ಶಕುಂತಲಾ, ಧನ್ಯವಾದ ದಿಲೀಪ್ ತಮ್ಮ ಡೀಟೇಲ್ಸ್ಗಾಗಿ.